ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಆ, ಕಾಂತಾರ ಸಿನಿಮಾದ ಒಂದು ಸಕ್ಸಸ್ ಟ್ರೈಲರ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ಅಷ್ಟೇ ಅಲ್ಲದೆ ಕೆಲವೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಕೂಡ ಬಂದಿದ್ದಾವೆ, ಅದ್ರ ಬಗ್ಗೆನೂ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಕಾಂತಾರ ಸಿನಿಮಾನ ನಾನಲ್ಲ, ನೀವು ಕೂಡ ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ರಿ ಅಂತ ನನಗೂ ಗೊತ್ತು. 1ನೇ ತಾರೀಕು ಪ್ರೀಮಿಯರ್ ಆಗುತ್ತೆ. ಅದ್ಭುತ ರೆಸ್ಪಾನ್ಸ್ ಬಂತು. ಆ ಒಂದು ದಂತಕತೆ ಅಂತ ಏನು ಬಂದಿತ್ತೋ ಅದಕ್ಕಿಂತ ದುಪ್ಪಟ್ಟು ಕ್ರೇಜ್ ಜಾಸ್ತಿ ಆಯಿತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಆ ಬಿಗ್ ಸ್ಕ್ರೀನ್ ಮೇಲೆ ಆ ವಿಜುವಲ್ಸ್ ನೋಡಿ ಒಂದು ಕ್ಷಣ ಈಗಲೂ ಮೈ ರೋಮಾಂಚನ ಅನಿಸುತ್ತೆ. ಆ ರೀತಿ ಫೀಲ್ ಬರುತ್ತೆ. ಟ್ರೈಲರ್ ಆಗಲಿ ಅಥವಾ ಸಾಂಗ್ಸ್ಗಳನ್ನ ಕೇಳ್ದಿರೂ ಹೆಡ್ಸೆಟಲ್ಲಿ ಕೇಳ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಅದ್ರ ಫೀಲೇ ಬೇರೆ ರೀತಿಯಲ್ಲಿದ್ದಾವೆ. ಇನ್ನೂ ಕೆಲವೊಂದು ಸಾಂಗ್ಸ್ಗಳು ಬರಬೇಕು. ಈಗ ಸದ್ಯಕ್ಕೆ ಬಿಟ್ಟಿರೋ ಸಾಂಗ್ಸ್ಗಳನ್ನೇ ಹೆಡ್ಸೆಟಲ್ಲಿ ಕೇಳ್ಕೊತಾ ಇದ್ದರೆ ಅದು ಏನು ಫೀಲ್ ಗುರು, ನೆನೆಸ್ಕೊಂಡ್ರೆ ಒಂಥರ ಕಿಕ್ ಕೊಡುತ್ತೆ ಅನ್ನೋದು ತಪ್ಪಾಗುತ್ತೆ. ಒಂದು ದೈವದ ಮೇಲೆ ಇರೋ ಅಭಿಮಾನ ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿಮಾನಕ್ಕಿಂತ ಭಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಅದು ಫೀಲ್ ಆಗಿದೆ ಅಂತ ನನಗೂ ಗೊತ್ತು. ಏನಪ್ಪ ಅಂದರೆ ವಿಷಯ, ಈಗ ಸಕ್ಸಸ್ ಟ್ರೈಲರ್ ಅಂತ ಹೇಳ್ಬಿಟ್ಟು ನಿನ್ನೆ ಬಿಟ್ಟರು. ನಾನು ಕಾರಣಾಂತರಗಳಿಂದ ಲೇಟ್ ಆಯಿತು ವಿಡಿಯೋ ಮಾಡೋದಕ್ಕೆ. ಸಕ್ಸಸ್ ಟ್ರೈಲರ್ನ ಈ ಚಾಪ್ಟರ್ 1 ಟ್ರೈಲರ್ ಬಂತಲ್ಲ, ಅದಕ್ಕಿಂತ ಮುಂಚೆ ಏನಾದರೂ ಬಂದಿದ್ರೆ ನಿಮಗೆ ಈ ಸಿನಿಮಾದ ಮೇಲೆ ಕ್ರೇಜು ಉಂಟಾಗ್ತಿರ್ಲಿಲ್ಲ ಅಂತ ನನಗೂ ಗೊತ್ತು. ಇದೇನು ಗುರು ವಿಚಿತ್ರ ಐತಿ ಅಂತ ತಲೆ ಕೆಡಿಸ್ಕೊಂಡು ಹೋಗ್ತಿದ್ವಿ. ಆದರೆ ಆ ಟ್ರೈಲರ್ ನೋಡಿದ ಮೇಲೆ ಕನ್ಫರ್ಮ್ ಆಯಿತು ಈ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ಈಗ ಸಕ್ಸಸ್ ಟ್ರೈಲರ್ ಬಿಟ್ಟಿದಾರಲ್ಲ, ಈ ಸಕ್ಸಸ್ ಟ್ರೈಲರ್ ನೋಡ್ತಾ ಇದ್ದರೆ ಅವನಜ್ಜಿ ಯಪ್ಪ ಅದೇ ಫೀಲು ಈಗಲೂ ಬರುತ್ತೆ. ಆ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಂಥ ಫೀಲೇ ಒಂದು ವಿಜುವಲಿ ನಮ್ಮನ್ನು ಥಿಯೇಟ್ರ್ ಒಳಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಕ್ಸಸ್ ಟ್ರೈಲರ್ ನೋಡ್ತಾ ಇದ್ದರೆ ಒಂದು ಕ್ಷಣ ನಾವು ಆ ಟ್ರೈಲರ್ ಮುಗಿಯೋದ್ರೊಳಗೇ ನಾವು ಒಂದು ಕ್ಷಣ ಇಡೀ ಕಾಂತಾರ ಅಧ್ಯಾಯ 1 ಏನಿದೆ ಅದರ ರೀಕ್ಯಾಪ್ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟೇ ಅಲ್ಲದೆ ಆ ಥಿಯೇಟ್ರ್ ಒಳಗೆ ಹೋಗಿದ್ದಂಥ ಸೀನು ಒಂದು ಕ್ಷಣ ನಮ್ಮ ಮೈಂಡಲ್ಲಿ ಹಂಗೆ ರೀಪ್ಲೇಸ್ ಆಗಿಬಿಡುತ್ತೆ. ವಿಜುವಲಿ ಅಷ್ಟು ಅದ್ಭುತವಾಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಕಟ್ ಕೂಡ ಸಕ್ಸಸ್ ಟ್ರೈಲರ್ ಕಟ್ ಕೂಡ ಅದ್ಭುತವಾಗಿ ಬಂದಿದೆ. ಆ ಸಿನಿಮಾನ ಒಂದು ಕ್ಷಣ ನಮಗೆ ರೀಕ್ಯಾಪ್ ಮಾಡಿಬಿಡುತ್ತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಆ ಫೀಲ್ ಆಗಿದೆ ಅಂತ ನನಗೂ ಗೊತ್ತು. ಹಾಗಿದ್ರೆ ನಿಮಗೆ ಏನನ್ನಿಸ್ತು ಈ ಟ್ರೈಲರು ಆ ಟ್ರೈಲರ್ ಬರೋಕ್ಕಿಂತ ಮುಂಚೆ ಬಂದಿದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಿತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ರೀಸೆಂಟ್ಲಿ ಕೌನ್ ಬನೇಗಾ ಕರೋಡ್ಪತಿ ನಮ್ಮ ಅಮಿತಾಬ್ ಬಚ್ಚನ್ ಸರ್ ಅವ್ರು ನಡೆಸ್ಕೊಡೋ ಒಂದು ರಿಯಾಲಿಟಿ ಶೋನಲ್ಲಿ ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು ಕೂಡ ವಿಸಿಟ್ ಮಾಡಿದರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಆ ಎಕ್ಸೈಟಿಂಗ್ ಎಪಿಸೋಡ್ಗಳನ್ನ ನಾನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಹೆಮ್ಮೆಯ ರಿಷಬ್ ಶೆಟ್ಟಿ ಸರ್ ಅವರು ಅದ್ಭುತವಾದಂತಹ ಒಂದು ರಿಯಾಲಿಟಿ ಶೋಗೆ ವಿಸಿಟ್ ಮಾಡಿರೋದು ನನಗೂ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನೀವು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ರಿ ಈ ಎಪಿಸೋಡ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಅಂಥ ಲೆಜೆಂಡ್ರಿ ಆ್ಯಕ್ಟರ್ ನಮ್ಮ ಅಮಿತಾಬ್ ಬಚ್ಚನ್ ಸರ್ ಅವರ ಜೊತೆ ಒಂದು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿರೋದಂತೂ ಅದು ಹಿಂದಿಯಲ್ಲಿ ಇನ್ನೊಂದು ಸ್ವಲ್ಪ ಹೈಪ್ ಜಾಸ್ತಿ ಆಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ಲಿ ಮುಂಬೈನಲ್ಲಿ ವಿಸಿಟ್ಗೆ ಹೋದಾಗ, ಮುಂಬೈ ಆಗಿರ್ಬೋದು ಡೆಲ್ಲಿಯಲ್ಲಿ ಆಗಿರ್ಬೋದು ವಿಸಿಟಿಗೆ ಹೋದಾಗಂತೂ ಅದ್ಭುತ ರೆಸ್ಪಾನ್ಸು. ಇವ್ರು ಯಾರೋ ಬಾಲಿವುಡ್ನವ್ರೇನೋ ಅನ್ನೋ ಫೀಲಲ್ಲಿ ಅಭಿಮಾನಿಗಳು ಜಾಸ್ತಿ ಅನ್ಬಾರ್ದು. ಯಾಕಪ್ಪ ಅಂದರೆ ಈಗ ಚಿತ್ರಗಳಿಗೆ ಭಾಷೆ ಲಿಮಿಟ್ ಇಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಅದು ಎಲ್ಲರಿಗೂ ಒಂದೇ ರೀತಿ ಕನ್ವೆ ಆಗುತ್ತೆ. ಆದರೆ ನೋಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿನಿಮಾನ. ಯಾಕಪ್ಪ ಅಂದರೆ ಸಿನಿಮಾದಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸಿರ್ತಾರೆ, ಅದ್ರ ಮೇಲೆ ನೋಡೋರ ಮೇಲೆ ಡಿಪೆಂಡ್ ಆಗುತ್ತೆ ಸಿನಿಮಾಗಳು. ಆಮೇಲೆ 11ನೇ ದಿನದ ಕಲೆಕ್ಷನ್ ಎಷ್ಟಾಗಿದೆ ಬ್ರೋ ಅಂತ ನೀವು ಕೇಳೋದಾದರೆ 655 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡು. ಇಷ್ಟೊಂದು ನಂಬರ್ ಕೇಳ್ತಾನೆ ಇದ್ರೇ ಖುಷಿ ಆಗುತ್ತೆ. ಈ ಸಿನಿಮಾಕ್ಕೆ ನಿಜವಾಗ್ಲೂ ಗುರು ನಮ್ಮ ಕನ್ನಡದಿಂದ ಇಂಥ ಸಿನಿಮಾ ಬಂದಿದ್ದು ನನಗಂತೂ ಹೆಮ್ಮೆಯ ವಿಷಯ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಬಂದಿಲ್ಲ ಬೇರೆ ಅಂತ ಕೇಳ್ಬೋದು ನೀವು, ಬಂದಿದ್ದಾವೆ ಗುರು. ಆದರೆ 11 ದಿನದೊಳಗೇ ಇಷ್ಟೊಂದು ಕಲೆಕ್ಷನ್ ಮಾಡಿರೋದು KGF ಬಿಟ್ಟರೆ ಇದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಕೂಡ ಹತ್ತತ್ರ 500 ಮೇಲೆ ಆಗಿತ್ತು, 600 ಮೇಲೇನೋ ಆಗಿತ್ತು ಕ್ರಾಸು. ನೆನಪಾಗ್ತಾಯಿಲ್ಲ ನನಗೆ. ಕರೆಕ್ಟಾಗಿ ಏನಾದರೂ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ನೋಡಿದ್ರಲ್ಲ ಕಾಂತಾರ ಸಿನಿಮಾದ ಎಕ್ಸ್ಕ್ಲೂಸಿವ್ ಸಕ್ಸಸ್ ಟ್ರೈಲರ್ ಬಗ್ಗೆನೂ ಮಾತಾಡಿದ್ದೀನಿ. ಆಮೇಲೆ ರಿಷಬ್ ಶೆಟ್ಟಿ ಸರ್ ಅವರ ಒಂದು ಎಕ್ಸ್ಕ್ಲೂಸಿವ್ ಕೌನ್ ಬನೇಗಾ ಕರೋಡ್ಪತಿ ಅಲ್ಲೂ ಮಾತಾಡಿದ್ದೀನಿ, ಅದ್ರ ಬಗ್ಗೆನೂ ಮಾತಾಡಿದ್ದೀನಿ. ನೋಡಿದ್ರಲ್ಲ, ನಿಮ್ಗೆ ಏನು ಅನ್ನಿಸ್ತು ಇವತ್ತಿನ ವಿಡಿಯೋನ
ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.